ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ಸ್ಪರ್ಧಾ ವಿನ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತ. ಇಂದಿನ ತರಗತಿಯಲ್ಲಿ ಜನಸಂಖ್ಯಾ ಅಧ್ಯಯನಕ್ಕೆ ಸಂಬಂಧಿಸಿದ ಭಾಗ 1 ಒಂದು 20 ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ. ಅದಕ್ಕಿಂತ ಪೂರ್ವದಲ್ಲಿ ನೋಡಿ, ನಮ್ಮ ಆಫ್ಲೈನ್ ತರಗತಿಗಳು ಸ್ಪರ್ಧಾಗುರು ಕರಿಯರ್ ಅಕಾಡೆಮಿಯಲ್ಲಿ ನಡೆಯುತ್ತಿದ್ದು SSC GD ಮತ್ತು ಮುಂಬರ್ತಕ್ಕಂಥ RRB ಗ್ರೂಪ್, ರೈಲ್ವೆ ಪ್ರೊಟೆಕ್ಷನ್ ಪೊಲೀಸ್ ಅಲ್ಲೂ ಕೂಡ 2024ರಲ್ಲಿ ಹುದ್ದೆಗಳು ಕಾಲ್ಫರ್ಮ್ ಆಗುತ್ತವೆ. ಹಲವಾರು ನೋಟಿಫಿಕೇಷನ್ಗಳು 2024ರಲ್ಲಿ SSC GD ಸಂಬಂಧಪಟ್ಟಂತೆ ಮತ್ತು RRBಗೆ ಸಂಬಂಧಪಟ್ಟಂತೆ ಆ ಒಂದು ತರಬೇತಿಗೂ ಕೂಡ ಏನಪ್ಪ ಅಂದರೆ ನಮ್ಮಲ್ಲಿ ತರಗತಿಗಳು ಆರಂಭವಾಗಿದ್ದು, ಈಗ SSC GDಗೆ ಸಂಬಂಧಪಟ್ಟಂತೆ 3 ಬ್ಯಾಚ್ಗಳು ಪ್ರಾರಂಭವಾಗಿವೆ. 28ನೇ ಬ್ಯಾಚ್ ಡಿಸೆಂಬರ್ 22ರಂದು ಪ್ರಾರಂಭವಾಗಿದ್ದು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮತ್ತು ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೂ ಹೇಳಿ, ಅತ್ಯದ್ಭುತವಾದಂಥ ಬೋಧನೆ ಇದೆ. ನುರಿತ ಶಿಕ್ಷಕರು ಕೂಡ ನಮ್ಮಲ್ಲಿ SSC GDಗೆ ಸಂಬಂಧಪಟ್ಟಂತೆ ಬೋಧನೆಯನ್ನು ಮಾಡುತ್ತಿದ್ದಾರೆ. ನೋಡಿ, ಸ್ಪರ್ಧಾಗುರು ಕರಿಯರ್ ಅಕಾಡೆಮಿಯಲ್ಲಿ 2024ರಲ್ಲಿ ಆಲ್ರೆಡಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಹಲವಾರು ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಲಾಗುತ್ತದೆ ಎಂದು. ಅದಕ್ಕೋಸ್ಕರ KSಗೆ 4,500, PSI, PDO, FD, SDಗೆ ಸಂಬಂಧಪಟ್ಟಂತೆ 3,500, ಆಮೇಲೆ ಪೊಲೀಸ 1,500, SSC RRBಗೆ 3,500 ಹೌದಾ. ಮತ್ತು ಇದೆಲ್ಲದರ ಹೊರತಾಗಿ ಕೂಡ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಫೀಸನ್ನು ಇರದೆ ಓನ್ಲಿ ರಿಜಿಸ್ಟ್ರೇಷನ್ ಫೀಯಲ್ಲಿ ಕಲಿಸಲಾಗುತ್ತದೆ. ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ, ನಿಮಗೆ ಗೊತ್ತಿರತಕ್ಕಂಥ ಯಾರಾದರೂ ಬಡ ವಿದ್ಯಾರ್ಥಿಗಳಿಗಿದ್ದರೆ ಕೆಳಗೆ ಕೊಟ್ಟಿರ್ತಕ್ಕಂಥ ಈ ಒಂದು ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇವಾಗ ಪ್ರಶ್ನೆಗಳನ್ನು ನೋಡೋಣ. ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ಮಿಸ್ ಮಾಡದೆ ನಮ್ಮ ಸ್ಪರ್ಧಾ ವಿನ್ನರ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಜಾಯ್ನ್ ಆಗಿ ಪ್ರತಿದಿನ ನಾವು ಅಪ್ಲೋಡ್ ಮಾಡ್ತಕ್ಕಂಥ ತರಗತಿಗಳು ನಿಮಗೆ ನೇರವಾಗಿ ಬರುತ್ತವೆ. ನೋಡಿ, ಏನಿದೆ, ವಿಶ್ವ ಜನಸಂಖ್ಯಾ ವರ್ಷ ಎಂದು ಯಾವ ವರ್ಷವನ್ನು ಆಚರಿಸಲು ತೀರ್ಮಾನಿಸಲಾಯಿತು ಅಂತ ಪ್ರಶ್ನೆ ಇದೆ. ಇಲ್ಲಿ ವಿಶ್ವಸಂಸ್ಥೆ ಪ್ರತಿ ಒಂದು ವರ್ಷವನ್ನು ನಿಮಗೇನಪ್ಪ ಅಂತಂದರೆ ಪ್ರತಿ ವರ್ಷದಲ್ಲೂ ಒಂದೊಂದು ವರ್ಷವನ್ನಾಗಿ ಆಚರಿಸ್ತಾ ಬರುತ್ತೆ. ಅದೇ ಥರ 1974 ವಿಶ್ವಸಂಸ್ಥೆ ಈ ಒಂದು ವರ್ಷವನ್ನು ಜನಸಂಖ್ಯಾ ವರ್ಷವೆಂದು ಆಚರಿಸಲು ತೀರ್ಮಾನಿಸಲಾಯಿತು. ಕಾರಣ ಏನಪ್ಪ ಅಂತಂದರೆ 1974ರಲ್ಲಿ ವಿಶ್ವದ ಜನಸಂಖ್ಯೆ 400 ಕೋಟಿಗೆ ತಲುಪುತ್ತದೆ. ಆ ಒಂದು ಸವಿ ನೆನಪಿಗಾಗಿ ವಿಶ್ವ ಜನಸಂಖ್ಯಾ ವರ್ಷವನ್ನು 1974 ಆಚರಿಸಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಜನಸಂಖ್ಯಾ ದಿನ ಅಂತ ಕರೆಯಲಾಗುತ್ತೆ. ಈ ಎಕ್ಸಾಮಲ್ಲಿ ಎಷ್ಟೋ ಸಾರಿ ಕೇಳಿದ್ದೇನೆ. ವರ್ಲ್ಡ್ ಪಾಪ್ಯುಲೇಷನ್ ಡೇ ಯಾವ ದಿನವನ್ನು ವಿಶ್ವ ಜನಸಂಖ್ಯಾ ದಿನ ಎಂದು ಕರೆಯುತ್ತೇವೆ? ಜುಲೈ 11. ಇದನ್ನು ವಿಶ್ವ ಜನಸಂಖ್ಯೆ ದಿನ ಎಂದು ಕರೀತೇವೆ. ಕಾರಣ ಏನಪ್ಪ ಅಂತಂದರೆ 1987ರಲ್ಲಿ ವಿಶ್ವದ ಜನಸಂಖ್ಯೆ 500 ಕೋಟಿಗೆ ತಲುಪುತ್ತೆ. ಆ ಒಂದು ಸವಿ ನೆನಪಿಗಾಗಿ ಜುಲೈ 11 ಏನಪ್ಪ ಅಂದ್ರೆ ವಿಶ್ವ ಜನಸಂಖ್ಯಾ ದಿನ ಅಂತ ಆಚರಣೆಯನ್ನು ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ವಿಶ್ವ ಜನಸಂಖ್ಯಾ ದಿನ ಆಚರಿಸಲು ನಿರ್ಧರಿಸಲಾದ ವರ್ಷ ಯಾವುದು ಅಂತ ಹೇಳಿದೆ. ನೋಡಿರಿ, ವಿಶ್ವ ಜನಸಂಖ್ಯಾ ದಿನ ಜುಲೈ 11 ನಾನು ಹೇಳಿದ್ದೆ ಆಗಲೇ. ಆದರೆ ಆ ಜುಲೈ 11 ಯಾವ ವರ್ಷದಿಂದ ಆಚರಿಸಲು ನಿರ್ಧರಿಸಲಾಯಿತಪ್ಪ ಅಂದರೆ 1990ರಿಂದ ಡಿಸೈಡ್ ಮಾಡ್ತಾರೆ. 1990ರಲ್ಲಿ ಒಂದು ಸಮ್ಮೇಳನ ನಡೆಯುತ್ತೆ. ಆ ಸಮ್ಮೇಳನದಲ್ಲಿ ಜುಲೈ 11ನೇ ಜನಸಂಖ್ಯಾ ದಿನ ಅಂಥೇಳಿ ಆಚರಣೆ ಮಾಡೋಣ ಅಂತ ಎಲ್ಲ ವಿಚಾರವನ್ನು ಮಾಡಲಾಗುತ್ತೆ. 7ನೇ ಬಿಲಿಯನ್ ಮಗು ಜನಿಸಿದ ದೇಶ ಅಂದರೆ 2011ರಲ್ಲಿ ವಿಶ್ವದ ಜನಸಂಖ್ಯೆ 700 ಕೋಟಿಗೆ ರೀಚ್ ಆಗುತ್ತೆ. ಆ 700 ಕೋಟಿ ಕೊನೆಯ ಮಗು ಜನಿಸಿದ್ದು ಯಾವ ರಾಷ್ಟ್ರ ಅಂತ ಕೇಳಿದ್ರೆ ಭಾರತ ದೇಶದ ಉತ್ತರ ಪ್ರದೇಶ ರಾಜ್ಯದಲ್ಲಿ ಜನಿಸುತ್ತೆ. ಮಗುವಿನ ಹೆಸರು ಏನಪ್ಪ ಅಂದರೆ ನರ್ಗೀಸ್ ಅಂತ ನಾವೆಲ್ಲ ಓದಿದ್ದೀವಿ. ಹಲವಾರು ಬಾರಿ ಎಕ್ಸಾಮ್ಗಳಲ್ಲಿ ಕೂಡ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ವಿಭಾಜಕ ವರ್ಷ ಯಾವುದು? ಈ ಕೆಳಗಿನವುಗಳಲ್ಲಿ ವಿಭಾಜಕ ವರ್ಷ ಯಾವುದು ಅಂತ ಕೇಳಲಾಗಿದೆ. 1921. ಯಾಕೆ 1921 ಅಂದರೆ ಆ ವರ್ಷ ಪ್ಲೇಗ್ ರೋಗದ ಕಾರಣದಿಂದಾಗಿ ಜನಸಂಖ್ಯಾ ಬೆಳವಣಿಗೆ ದರ ಕುಸಿತ ಆಗುತ್ತೆ. ಸೊ ಆ ಒಂದು ಕಾರಣದಿಂದಾಗಿ 1921 ವಿಭಾಜಕ ವರ್ಷ ಅಂತ ಕರೆಯಲಾಗುತ್ತೆ. 2011ರ ಜನಗಣತಿ ಅನ್ವಯ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೇಳಲಾಗಿದೆ. 121 ಕೋಟಿ ಅಥವಾ 1.21 ಬಿಲಿಯನ್ ಅಂತ ಕೂಡ ಕೇಳಲಾಗಿದೆ. ನೋಡಿರಿ, ನೀವು ಜನಸಂಖ್ಯೆ ಮೇಲೆ ಯಾವುದೇ ಒಂದು ಅಧ್ಯಯನವನ್ನು ಮಾಡಿದ್ರೂ ಕೂಡ ಪ್ರಸ್ತುತ ಜನಗಣತಿ ಆಗಿಲ್ಲ. 2011ರ ಜನಗಣತಿ ಆಧಾರಿತನೇ ನಿಮಗೆ ಪ್ರಶ್ನೆಗಳು ಬರ್ತವೆ. ಯಾಕಂದರೆ ನೆಕ್ಸ್ಟ್ 2021ರಲ್ಲಿ ಮಾಡಬೇಕಾಗಿತ್ತು. ಕೋವಿಡ್ ಕಾರಣಾಂತರಗಳಿಂದ ಜನಗಣತಿಯನ್ನು ಮಾಡಲಾಗಿಲ್ಲ. 16ನೇ ಜನಗಣತಿ ಆಗಬೇಕಾಗಿತ್ತು. ಅದು 16ನೇ ಜನಗಣತಿ ಡಿಜಿಟಲ್ ಇತ್ತು, ಬಟ್ ಮಾಡಲಿಕ್ಕಾಗಿಲ್ಲ ಹಲವಾರು ಕಾರಣಗಳಿಂದ. ಸೊ ಇನ್ನೇನು ಮುಂದೆ ಮಾಡ್ತಾರೆ ನೋಡೋಣ. ಬಟ್ ಇಲ್ಲಿವರೆಗೂ ಪರೀಕ್ಷೆಯಲ್ಲಿ ಏನಪ್ಪ ಅಂತಂದರೆ 2011ರ ಜನಗಣತಿಯ ಅನ್ವಯನೇ ಪ್ರಶ್ನೆಗಳು ಬರ್ತವೆ. ಚೆನ್ನಾಗಿ ಓದ್ಕೋಬೇಕು.
ನೆಕ್ಸ್ಟ್ ಭಾರತದ ಮೊದಲ ಜನಗಣತಿ ಮಾಡಿದ ಭಾರತೀಯ ವ್ಯಕ್ತಿ ಯಾರು ಅಂತ ಕೇಳಲಾಗಿದೆ. ಹಲವಾರು ಬಾರಿ ಕೇಳಿದ್ದಾರೆ, ದಾದಾಬಾಯಿ ನವರೋಜಿ. ನೆಕ್ಸ್ಟ್ ಭಾರತದಲ್ಲಿ ಮೊದಲ ಜನಗಣತಿ ಮಾಡಿದ ವ್ಯಕ್ತಿ, ನೋಡ್ರಿ ಪ್ರಶ್ನೆಗೆ ಎಷ್ಟಿದೆ. ಮೊದಲ ಭಾರತೀಯ ವ್ಯಕ್ತಿ ಅಂದಾಜು ಮಾಡಿದವರು, ಜನಗಣತಿಯನ್ನು ಅಂದಾಜು ಮಾಡಿದ ಮೊದಲ ಭಾರತೀಯ ವ್ಯಕ್ತಿ ದಾದಾಬಾಯಿ ನವರೋಜಿ ಅವರಾದರೆ, ಭಾರತದಲ್ಲಿ ಮೊದಲ ಜನಗಣತಿ ಮಾಡಿದ ವ್ಯಕ್ತಿ ಲಾರ್ಡ್ ಮಿಯೋ. ಅವಾಗ ನಮ್ಮಲ್ಲೆಲ್ಲ ಇನ್ನೂ ಏನಪ್ಪ ಅಂದ್ರೆ ಸ್ವತಂತ್ರ ಇರಲಿಲ್ಲ, ಬ್ರಿಟಿಷರದೇ ಒಂದು ಆಡಳಿತ ಇತ್ತು. ಸೊ ಹಾಗಾಗಿ ಏನಪ್ಪ ಅಂದ್ರೆ ಲಾರ್ಡ್ ಮಿಯೋ ಏನಪ್ಪ ಅಂದ್ರೆ ಭಾರತದಲ್ಲಿ ಮೊದಲ ಜನಗಣತಿಯನ್ನು ಮಾಡ್ತಾನೆ. ನೆಕ್ಸ್ಟ್ ಬರೀ ಗುಣಾತ್ಮಕವಾಗಿ ಮೊದಲ ಜನಗಣತಿ ಮಾಡಿದವರು ಯಾರು? ನೋಡಿ ಎಷ್ಟು ಪ್ರಶ್ನೆಗಳು. ಮೊದಲ ಜನಗಣತಿ ಮಾಡಿದ ಭಾರತೀಯ ವ್ಯಕ್ತಿ, ಮೊದಲ ಜನಗಣತಿ ಮಾಡಿದ ವ್ಯಕ್ತಿ, ಭಾರತದಲ್ಲಿ ಮೊದಲ ಗುಣಾತ್ಮಕವಾಗಿ ಜನಗಣತಿ ಮಾಡಿದ ವ್ಯಕ್ತಿ ಲಾರ್ಡ್ ರಿಪ್ಪನ್. 1881ರಲ್ಲಿ ಲಾರ್ಡ್ ರಿಪ್ಪನ್ ಅವರು ಗುಣಾತ್ಮಕವಾಗಿ ಕ್ಯಾಲ್ಕುಲೇಟೆಡ್ ಆಗಿ ಜನಗಣತಿಯನ್ನು ಮಾಡ್ತಾರೆ. ಅಂದರೆ ಒಂದು ಅಂದಾಜು ಜನಗಣತಿ ಸಿಗ್ತದೆ. ಇವರು ಲಾರ್ಡ್ ರಿಪ್ಪನ್ ಅವರು ಜನಗಣತಿ ಮಾಡಿದ ಸಂದರ್ಭದಾಗ ಎಷ್ಟಿತ್ತಪ್ಪ ಅಂತಂದರೆ 12ರಿಂದ 14 ಕೋಟಿ ಭಾರತದಲ್ಲಿ ಜನಸಂಖ್ಯೆ ಇತ್ತು ಅಂತ ಹೇಳ್ಕಿಸಿದ್ರೆ ಅಂಕಿಅಂಶಗಳು ಸಿಗ್ತಾವೆ. ಲಾರ್ಡ್ ಮಿಯೋ ಮತ್ತು ದಾದಾಬಾಯಿ ನವರೋಜಿ ಅವರು ಮಾಡಿದಾಗ ಅಂಕಿಅಂಶಗಳು ನಿಖರವಾಗಿ ಇರಲಿಲ್ಲ, ಸಿಕ್ಕು ಕೂಡ ಇರಲಿಲ್ಲ. ಸೊ ಹಾಗಾಗಿ ಗುಣಾತ್ಮಕವಾಗಿ ಮೊದಲಾಗಿದ್ದು 1881 ಲಾರ್ಡ್ ರಿಪ್ಪನ್ ಅವರ ಒಂದು ಅವಧಿ ಒಳಗಡೆ. ಸೊ ನೆಕ್ಸ್ಟ್ ಬರೀ ಭಾರತದಲ್ಲಿ ಗುಣಾತ್ಮಕವಾಗಿ ಕಾನೂನಾತ್ಮಕವಾಗಿ ಜನಗಣತಿ ನಡೆದ ವರ್ಷ ಯಾವುದು ಅಂತ ಕೇಳಲಾಗಿದೆ. 1881, ಅದೇ ಲಾರ್ಡ್ ರಿಪ್ಪನ್ ಅವರೇ ಮಾಡಿದ್ದು. ನೆಕ್ಸ್ಟ್ ಬರೀ ಭಾರತದಲ್ಲಿ ಗುಣಾತ್ಮಕವಾಗಿ ಜನಗಣತಿ ನಡೆದಾಗ ಅಂದಿನ ಜನಗಣತಿ ಆಯುಕ್ತರು ಯಾರು ಅಂತ ಪ್ರಶ್ನೆ ಇದೆ. ನೋಡಿರಿ, ಭಾರತದಲ್ಲಿ ಜನಗಣತಿಯನ್ನು ಮಾಡೋರು ಯಾರಪ್ಪ ಅಂದರೆ ರಿಜಿಸ್ಟ್ರಾರ್ ಜನರಲ್ ಆಫ್ ಅವರ್ ಇಂಡಿಯಾ ಅಂತ ಕರಿತೀವಿ, ಹೌದಾ. ಸೊ ಅವಾಗ 1881ರಲ್ಲಿ ಲಾರ್ಡ್ ರಿಪ್ಪನ್ ಅವರು ಜನಗಣತಿಯನ್ನು ಮಾಡಿದರು. ಲಾರ್ಡ್ ರಿಪ್ಪನ್ ಜನಗಣತಿಯನ್ನು ಮಾಡಿದಾಗ ಸಂದರ್ಭದಲ್ಲಿ ಜನಗಣತಿ ಆಯುಕ್ತರು ಯಾರಿದ್ರಪ್ಪ ಅಂತ ಕೇಳಿದ್ರೆ ಭಾರತದಲ್ಲಿ WC ಫ್ಲೋಡೆನ್ ಅಂತ ಕರಿತೀವಿ. 1881ರಲ್ಲಿ ನೆನಪಿರಲಿ. ನೆಕ್ಸ್ಟ್ ಬರ್ರಿ, ಬ್ರಿಟಿಷ್ ಆಡಳಿತದಲ್ಲಿ ಭಾರತದಲ್ಲಿ ಮೊದಲ ಜನಗಣತಿ ಆಯುಕ್ತರು ಯಾರು ಅಂದರೆ ಲಾರ್ಡ್ ಮಿಯೋ ಜನಗಣತಿ ಮಾಡಿದರು. ಎಷ್ಟಾಗ 1871ರಲ್ಲಿ. 1871ರಲ್ಲಿ ಜನಗಣತಿ ಆಯುಕ್ತರು ಅಥವಾ ಬ್ರಿಟಿಷ್ ಆಡಳಿತದಲ್ಲಿ ಭಾರತದಲ್ಲಿದ್ದ ಮೊದಲ ಜನಗಣತಿ ಆಯುಕ್ತರು ಹಂಟರ್. ಅಂದರೆ ಅದರ ಅರ್ಥ ಏನು? 1871ರಿಂದ ಭಾರತದಲ್ಲಿ ಜನಗಣತಿಯನ್ನು ನಾವು ಕನ್ಸಿಡರ್ ಮಾಡ್ತೀವಿ. 1871ರಲ್ಲಿ ಹಂಟರ್ ಇದ್ದರೆ ಹಿಂದಿನ ಪ್ರಶ್ನೆ ನೋಡ್ರಿ, 1881ರಲ್ಲಿ WC ಫ್ಲೋಡೆನ್ ಅವರು ಇದ್ದರು. ನೆಕ್ಸ್ಟ್ ಪ್ರಶ್ನೆ ಬರೀ ಸ್ವತಂತ್ರ ಭಾರತದಲ್ಲಿ ನಡೆದ ಮೊದಲ ಜನಗಣತಿಯ ವರ್ಷ ಯಾವುದು ಅಂತ ಕೇಳಲಾಗಿದೆ. ಅಂದರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಯಾವಾಗ ಮಾಡಿದ್ರು? 1951ರಲ್ಲಿ ಮಾಡ್ತಾರೆ. ಇದು ಎಷ್ಟನೇ ಜನಗಣತಿ ಆಗಿತ್ತಪ್ಪ ಅಂತಂದರೆ 9ನೇ ಜನಗಣತಿ ಆಗಿತ್ತು. ನೆಕ್ಸ್ಟ್ ಸ್ವತಂತ್ರ ಭಾರತದಲ್ಲಿ ಮೊದಲ ಭಾರತೀಯ ಜನಗಣತಿ ಆಯುಕ್ತರು ಯಾರು ಅಂದರೆ ಸ್ವತಂತ್ರ ಸಿಕ್ಕ ಮೇಲೆ R.A. ಗೋಪಾಲಸ್ವಾಮಿ, ಹೌದಾ. ಇವರು ಪ್ರಮುಖವಾಗಿ ಏನಪ್ಪ ಅಂತಂದರೆ ಸ್ವತಂತ್ರ ಭಾರತದ ಮೊದಲ ಜನಗಣತಿ ಆಯುಕ್ತರಾಗಿದ್ದರು. ನೆಕ್ಸ್ಟ್ ಸ್ವತಂತ್ರ ಭಾರತದಲ್ಲಿ ನಡೆದ ಮೊದಲ ಜನಗಣತಿ ಎಷ್ಟನೇ ಜನಗಣತಿ ಅಂದರೆ 1951ರಲ್ಲಿ ಆಯ್ತಲ್ಲ, ಆ ಜನಗಣತಿ ಎಷ್ಟನೇದು ಅಂತ ಕೇಳಲಾಗಿದೆ. ಎಷ್ಟನೇದಪ್ಪ ಅಂದರೆ 9ನೇ ಜನಗಣತಿ. ಪ್ರಸ್ತುತ ಭಾರತದಲ್ಲಿ ಪೂರ್ಣಗೊಂಡಿರುವ ಜನಗಣತಿಗಳ ಸಂಖ್ಯೆ 15. 16ನೇ ಜನಗಣತಿಯ ವಿಶೇಷತೆ ಏನಪ್ಪ ಅಂದರೆ ಡಿಜಿಟಲ್ ಜನಗಣತಿ, ಅದಾ ಕಾಗದ ರಹಿತ ಡಿಜಿಟಲ್ ಜನಗಣತಿ ಇರುತ್ತೆ. ನೆಕ್ಸ್ಟ್ 2021ರ ಜನಗಣತಿಯ ಧ್ಯೇಯ ವಾಕ್ಯ ಏನು ಅಂತ ಪ್ರಶ್ನೆ ಇದೆ. ನಮ್ಮ ಜನಗಣತಿ ನಮ್ಮ ಭವಿಷ್ಯ. 2011ರ ಜನಗಣತಿಯ ಆಯುಕ್ತರು ಯಾರು? ಚಂದ್ರಮೌಳಿ. ನೋಡ್ರಿ, 1871ರ ಜನಗಣತಿ ಆಯುಕ್ತರು ಹಂಟರ್, 1881ರ ಜನಗಣತಿ ಆಯುಕ್ತರು WC ಫ್ಲೋಡೆನ್, 1951ರ ಜನಗಣತಿ ಆಯುಕ್ತರು R.A. ಗೋಪಾಲಸ್ವಾಮಿ, 2011ರ ಜನಗಣತಿ ಆಯುಕ್ತರು ಚಂದ್ರಮೌಳಿ. ವಿಶ್ವದಲ್ಲಿ ಕುಟುಂಬ ಯೋಜನೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದ ದೇಶ ಯಾವುದು? ಜನಸಂಖ್ಯಾ ನಿಯಂತ್ರಣವನ್ನು ಮಾಡಲು ಭಾರತ ಸರ್ಕಾರ ಏನು ಮಾಡುತ್ತಪ್ಪ ಅಂತಂದರೆ 1952ರಲ್ಲಿ ಕುಟುಂಬ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂತು. ಆವಾಗ ಭಾರತದಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆ ಚಾಲ್ತಿ ಒಳಗಡೆ ಇತ್ತು. ಜವಾಹರ್ಲಾಲ್ ನೆಹರು ಏನಪ್ಪ ಅಂತಂದರೆ ಭಾರತದ ಪ್ರಧಾನಮಂತ್ರಿಗಳಾಗಿದ್ದರು. ಎಷ್ಟೋ ಸಾರಿ ಪ್ರಶ್ನೆ ಬಂದೈತಿ, ಕುಟುಂಬ ಯೋಜನೆಯನ್ನು ಭಾರತದಲ್ಲಿ ಜಾರಿಗೆ ತಂದ ಪ್ರಧಾನಮಂತ್ರಿ ಯಾರು ಅಂತ ಕೇಳ್ತಾರೆ. ಜವಾಹರ್ಲಾಲ್ ನೆಹರು ಅವರು. ಎಷ್ಟನೇ ಪಂಚವಾರ್ಷಿಕ ಯೋಜನೆ ನಡೀತಾ ಇತ್ತು ಅಂದರೆ ಮೊದಲನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ನೋಡ್ರಿ, ಕುಟುಂಬ ಕಲ್ಯಾಣ ಯೋಜನೆ ಜಾರಿಗೆ ಬಂದಾಗ ಭಾರತದ ಪ್ರಧಾನಮಂತ್ರಿ ಯಾರಿದ್ರು? ಮೊರಾರ್ಜಿ ದೇಸಾಯಿ. ಕುಟುಂಬ ಕಲ್ಯಾಣ ಯೋಜನೆ ಬೇರೆ, ಕುಟುಂಬ ಯೋಜನೆ ಬೇರೆ, ನೆನಪಿರಲಿ. ನೆಕ್ಸ್ಟ್ 2011ರ ಜನಗಣತಿ ವರದಿಯಂತೆ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಲಾಗಿದೆ ಸ್ನೇಹಿತರೆ. ನೋಡ್ರಿ, ದೆಹಲಿ. ಒಂದು ವೇಳೆ ಬರೇ ರಾಜ್ಯ ಅಂತ ಕೇಳಿದ್ರೆ ಬಿಹಾರ್ ಆಗ್ತಾಯಿತ್ತು, ಇಲ್ಲಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಲಾಗಿದೆ. ಯಾವುದಪ್ಪ ಅಂದರೆ ದೆಹಲಿ ಆನ್ಸರ್. ಅದಾ ನೆಕ್ಸ್ಟ್ ಮಿಸ್ ಮಾಡಿದೆ, ನಮ್ಮ ಈ ಸ್ಪರ್ಧಾ ವಿನ್ನರ್ ಯೂಟ್ಯೂಬ್ ಚಾನಲನ್ನು ಜಾಯಿನ್ ಆಗಿರಿ, ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಒಳ್ಳೆ ತರಗತಿಗಳನ್ನು, ಇದು ಸಿಂಪಲ್ ಪ್ರಶ್ನೆಗಳು, ಹೌದಾ. ಇದು
ಒಂದು ಪ್ರಯತ್ನ ಅಷ್ಟೇ. ಇದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ, ನಾವು ತಿದ್ದುಕೊಂಡು, ಬೇಜಾರಿಲ್ಲ, ತಿದ್ದುಕೊಂಡು ಒಳ್ಳೆಯ ಕ್ಲಾಸ್ಗಳನ್ನು ಬಿಡ್ತೀವಿ. ಇದೇ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆ ಸಪೋರ್ಟ, ನಿಮ್ಮ ಪ್ರೋತ್ಸಾಹ ಯಾವತ್ತೂ ಇರಲಿ. ಹೌದಾ? ಮುಂಬರ್ತಕ್ಕಂಥ ವಿಷಯಗಳು ನಿಮಗೆ ಯಾವ ವಿಷಯದ ಮೇಲೆ ಪ್ರಶ್ನೆಗಳನ್ನು ಜಾಸ್ತಿ ತೆಗೆದುಕೊಂಡು ಬರ್ರಿ ಸರ್ ಅಂತ ಹೇಳ್ತೀರಿ, ಅದೇ ವಿಷಯದ ಮೇಲೆ ಪ್ರಶ್ನೆಗಳನ್ನು ಜಾಸ್ತಿ ಹಾಕ್ತೀವಿ. ಸರ್ ನಮಗೆ ಇಂಥದ್ದೇ ವಿಷಯ ಬೇಕು, ನೀಡಾಗಿದೆ, ಭಾಳ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅದೇ ವಿಷಯಗಳನ್ನು ಮೇಲೆ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು MCQ ಅಂದರೆ MCQ, ಚಾಪ್ಟರ್ ವೈಸ್ ಅಂದರೆ ಚಾಪ್ಟರ್ ವೈಸ್ ಕೂಡ ಮಾಡ್ತಾ ಬರ್ತೀವಿ. ಎಲ್ಲರಿಗೂ ನಮಸ್ಕಾರ. ಮರೆಯದೆ ಮಿಸ್ ಮಾಡಿದೆ ನಮ್ಮ ಸ್ಪರ್ಧಾ ವಿನ್ನರ್ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ.